ಆದೇಶವನ್ನು ಆಯುಕ್ತರು ಹೊರಡಿಸಿದ್ದಾರೆ. ಅದರಲ್ಲಿ ಶಾಲೆಯಲ್ಲಿ ಯಾವುದೇ ಸಾರ್ವಜನಿಕ ಸಭೆಗಳನ್ನು ಮಾಡಬಾರ್ದು ಅಂತ ಹೇಳಿ ಈ ಆದೇಶದಲ್ಲಿದೆ. ಪ್ರಕಾರ ಇದು ಸಾರ್ವಜನಿಕ ಸಭೆ ಅನಿಸುತ್ತಾ? ಶಿಕ್ಷಣದಲ್ಲೂ ರಾಜಕೀಯ ಉಟ್ಕೊಂಡು ಬರ್ತಾ ಇದ್ದಾರೆ. ಎಲ್ಲದಕ್ಕೂ ರಾಜಕಾರಣ ಮಾಡಕ್ ಹೋದ್ರಿ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಹೇಳಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಿಸೋಕೆ ತೆರಳಿದ್ದ ವಿಶ್ವನಾಥ್ ಗದ್ದೇಮನೆ ಅವರಿಗೆ ಶಿಕ್ಷಣ ಇಲಾಖಾ ವತಿಯಿಂದ ಸುತ್ತೋಲೆ ಪತ್ರ ನೀಡಲಾಗಿದೆ. ವಿಶ್ವನಾಥ್ ಗದ್ದೇಮನೆ ಅವರ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ತಲಾ 3,000 ರೂಪಾಯಿ ಮೌಲ್ಯದ ಶಾಲಾ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಇಂದು ಕೊಪ್ಪ ತಾಲೂಕಿನ ಉತ್ತಮೇಶ್ವರ ಸರ್ಕಾರಿ ಶಾಲೆಗೆ ಅವರು ತೆರಳಿದ್ರು. ಈ ವೇಳೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸಬಾರದು ಅಂತ ತಿಳಿಸುವಂತಹ 2023ರ ಸುತ್ತೋಲೆಯನ್ನ ಬಿಇಒ ಕಚೇರಿ ವತಿಯಿಂದ ಶಿಕ್ಷಕರ ಮೂಲಕ ವಿಶ್ವನಾಥ್ ಗದ್ದೇಮನೆ ಅವರಿಗೆ ನೀಡಲಾಗಿದೆ. 2023ನೇ ವರ್ಷದಲ್ಲಿ ಆದೇಶವನ್ನು ಆಯುಕ್ತರು ಹೊರಡಿಸಿದ್ದಾರೆ. ಅದರಲ್ಲಿ ಶಾಲೆಯಲ್ಲಿ ಯಾವುದೇ ಸಾರ್ವಜನಿಕ ಸಭೆಗಳನ್ನು ಮಾಡಬಾರ್ದು ಅಂತ ಹೇಳಿ ಈ ಆದೇಶದಲ್ಲಿದೆ. ಹಾಗಾಗಿ ನಿನ್ನೆ ಮೊನ್ನೆ ಒಂದಷ್ಟು ಬೆಳವಣಿಗೆಗಳಾಗಿ ನಮ್ಮ ಇಲಾಖೆ ವತಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಅದಕ್ಕೋಸ್ಕರ ನಾವು ಆದೇಶವನ್ನು ಇವರಿಗೆ ಕೊಟ್ಟು ಸರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಗೆ ಯೂನಿಫಾರ್ಮು, ಬ್ಯಾಗ್ಗಳು ಹಾಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಶಾಲಾ ವತಿಯಿಂದ ಭಾಗವಹಿಸಲಿಕ್ಕೆ ಕಾರಣಾಂತರಗಳಿಂದ ಆಗ್ತಾಯಿಲ್ಲ. ಹಾಗಾಗಿ ಪತ್ರವನ್ನು ಅವರಿಗೆ ನೀಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಇದು ಸಾರ್ವಜನಿಕ ಸಭೆ ಅನಿಸುತ್ತಾ ಅಥವಾ ಶೈಕ್ಷಣಿಕ ಸಭೆ? ನಮ್ಮ ಪ್ರಕಾರ ಇದು ಸಾರ್ವಜನಿಕ ಸಭೆ ಅಲ್ಲ, ಶೈಕ್ಷಣಿಕ ಚಟುವಟಿಕೆ ಸಂಬಂಧಪಟ್ಟಿರುವಂಥದ್ದೇ ಸಭೆ. ಆದರೆ ಕಾರಣಾಂತರಗಳಿಂದ ಈ ರೀತಿ ನಮ್ಮ ಮೇಲೆ ಒತ್ತಡ ಇರೋದ್ರಿಂದ ನಾವು ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಮನಸ್ಸಿದೆ, ಆದರೆ ಅವಕಾಶ ಇಲ್ಲ. ಈ ಕುರಿತು ಪ್ರತಿಕ್ರಿಯಿಸಿದ ವಿಶ್ವನಾಥ್ ಗದ್ದೇಮನೆ, ಶೈಕ್ಷಣಿಕ ವಿಷಯಗಳಲ್ಲೂ ರಾಜಕೀಯ ಮಾಡುವುದು ಸರಿಯಲ್ಲ. ನಾವು ಮಕ್ಕಳ ಹಿತದೃಷ್ಟಿಯಿಂದಲೇ ಸಹಾಯ ಕಾರ್ಯವನ್ನ ಕೈಗೊಂಡಿದ್ದೀವಿ ಅಂತ ಅವರು ಹೇಳಿಕೆಯನ್ನು ನೀಡಿದ್ರು. ಮೊನ್ನೆ ಶಾಸಕರು ಮತ್ತು ಅವ್ರದ್ದೇನು ಫಾಲೋವರ್ಸ್ ಏನಿದ್ದಾರೆ, ಅವ್ರು ಶಾಸಕರು ಹೇಳಿದಾರ ಅಥವಾ ಅವ್ರ ಫಾಲೋವರ್ಸ್ ಹೇಳಿದಾರ ಅನ್ನೋದನ್ನು ವಿಚಾರ ಜನತೆಗೆ ತಿಳಿಸ್ಲಿ. ಯಾಕಂದರೆ ಇದರಲ್ಲಿ ನಾವು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಹೊರಟಿರೋರು. ಆಮೇಲೆ ಶಿಕ್ಷಣದ ಬಗ್ಗೆ ಏನು ಅರಿವು ಇಟ್ಕೊಂಡು ನಾಳೆ ದಿನ ಶಿಕ್ಷಣ ಬಗ್ಗೆ ನಾವು ಕಾಳಜಿ ವಹಿಸ್ಕೊಂಡ್ರೆ ನಮ್ಮ ಊರು ಅಭಿವೃದ್ಧಿ ಆಗ್ತದೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ತಾಲೂಕು ಅಭಿವೃದ್ಧಿ ಆಗ್ತದೆ. ಆ ಅಭಿವೃದ್ಧಿ ಕೆಲಸಗಳಲ್ಲಿ ಮೇಯ್ನ್ ಮಾಡಬೇಕಾಗಿರೋದು ನಮ್ಮ ಪ್ರತಿ ಕ್ಷೇತ್ರಕ್ಕೂ ಶಿಕ್ಷಣವಂತರ ಆಗಿರಬೇಕು. ಅದರಲ್ಲೂ ನಾವು ರಾಜಕೀಯ ಮಾಡೋಕ್ಕೆ ಬರ್ತಾಯಿದ್ದಾರೆ ಅಂತ ಅದು ಯಾರು ಬರ್ತಾಯಿದ್ದಾರೆ, ಮನೆ ಶಾಸಕರು ಬರ್ತಾಯಿದ್ದಾರೋ ಅಥವಾ ಅವ್ರ ಜೊತೆ ಇರೋರು ಬರ್ತಾಯಿದ್ದಾರೋ ಅವರೇ ನಮ್ಮ ಜನತೆಗೆ ತಿಳಿಸ್ಕೊಡ್ಲಿ ಅಂತ ಹೇಳಿ ನಂದು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ನನ್ನ ಇನ್ನೊಂದು ಇದೇನಂತ ಹೇಳಿದ್ರೆ, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಆಸ್ಪತ್ರೆ ಇರ್ಬೋದು ಮತ್ತು ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಲ್ಲಿ ಯಾರೂ ರಾಜಕೀಯ ಮಾಡೋದು ಬೇಡ. ರಾಜಕೀಯ ಮಾಡೋ ಜಾಗದಲ್ಲಿ ರಾಜಕೀಯ ಮಾಡಿದ್ರೆ ಒಳ್ಳೆಯದು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ದೃಷ್ಟಿಯಿಂದ ನಾವೇನು ಈಗೇನು ಶಿಕ್ಷಣ ಅತಿ ಮುಖ್ಯವಾಗಿರೋದು, ಅದೇ ರೀತಿಯಾಗಿ ಆರೋಗ್ಯಕರವಾಗಿರೋಂಥ ವ್ಯಕ್ತಿಗಳಿರಬೇಕು ಅಥವಾ ಪ್ರಜೆಗಳು ನಮ್ಮಲ್ಲಿ ಇರಬೇಕು. ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಯಾವುದೇ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಆ ಧರ್ಮದಲ್ಲಿ ಯಾವುದೂ ರಾಜಕೀಯ ಮಾಡೋದು ಬೇಡ. ಇದೇ ರೀತಿ ನಂದು ಇನ್ನೊಂದು ಕ್ವಶನ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಈಗ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಇಲ್ಲಿ ಯಾರೂ ರಾಜಕೀಯ ಮಾಡುವಂಥ ವೇದಿಕೆಯೇ ಅಲ್ಲ, ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಮುಂದೆ ಅಭಿವೃದ್ಧಿ ಆಗೋಂಥ ಕಾರ್ಯಗಳಲ್ಲಿ ಎಷ್ಟು ರಾಜಕೀಯ ಆಗಿ ಎಷ್ಟು ಅಭಿವೃದ್ಧಿಗಳು ಕುಂಠಿತ ಆಗ್ಬೋದು ನಮ್ಮಲ್ಲಿ. ಈಗ ನಾನು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ಅವನಿಗೆ ಅಡ್ವಾಂಟೇಜ್ ತಗೊಳ್ತಾನೆ, ಇವ್ನು ಮಾಡಿದ್ರೆ ಇವ್ನು ಅಡ್ವಾಂಟೇಜ್ ತಗೊಳ್ತಾನೆ. ಹಾಗಾಗಿ ಇಲ್ಲಿ ರಾಜಕೀಯ ಎಲ್ಲ ಉದ್ದೇಶ ಇಟ್ಕೊಂಡೇ ಎಲ್ಲ ಕೆಲಸ ಆಗೋದಾದರೆ ನಮ್ಮ ಕ್ಷೇತ್ರ ಯಾವ ಥರ ಡೆವಲಪ್ಮೆಂಟ್ ಆಗ್ತದೆ? ಡೆವಲಪ್ಮೆಂಟ್ ಆಗೋಂಥ ಕೆಲಸಗಳನ್ನು ಎಲ್ಲರೂ ಒಟ್ಟಾಗಿ ಮಾಡುವಂಥವ್ರು ಎಲ್ಲರೂ ಒಟ್ಟಾಗಿ ಮಾಡಿ, ರಾಜಕೀಯ ಮಾಡೋಂಥಲ್ಲಿ ರಾಜಕೀಯನೂ ಮಾಡಿ ಅನ್ನೋದು ನನ್ನ ಉದ್ದೇಶ. ಅದೇ ವೇಳೆ ಸ್ಥಳೀಯ ಶಾಸಕರು ಮತ್ತು ಅವರ ಹಿಂಬಾಲಕರಿಂದ ಒತ್ತಡ ಬರ್ತಿದೆ ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ, ನಮಗೆ ಬೆಳಗ್ಗೆ ಬಂದು ಒಂದು ಸುತ್ತೋಲೆ ಏನು ಕೊಟ್ಟರು, ಅಲ್ಲಿ ಸಾರ್ವಜನಿಕ ಸಭೆಗಳನ್ನ ನಮ್ಮ ಸ್ಕೂಲ್ ಆವರಣದಲ್ಲಾಗಲಿ ಸ್ಕೂಲ್ ಒಳಗಡೆ ಮಾಡಬಾರ್ದು ಅನ್ನೋದು ಸುತ್ತೋಲೆ 2023ರಲ್ಲಿ ಹೊರಡಿಸಿರೋದು ಒಂದು ಸುತ್ತೋಲೆ ಕೈಗೆ ಕೊಟ್ಟರು. ನಾವು ಯಾವುದೂ ಸಾರ್ವಜನಿಕ ಸಭೆಗಳನ್ನು ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಪಠ್ಯಕ್ರಮಕ್ಕೆ, ಅದು ಶಿಕ್ಷಣದ ವ್ಯವಸ್ಥೆಗೆ ಸಂಬಂಧಪಟ್ಟಿರೋ ಒಂದು ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಹೇಳಿ, ಅದು ನಾವೇನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಅಂತ ನಾವು ಯಾರಿಗೂ ಡಿಮ್ಯಾಂಡ್ ಮಾಡಲಿಲ್ಲ ಅಥವಾ ನಾವು ಇದು ಮಾಡಿಲ್ಲ.
ಶಾಲೆಗೆ ಬಂದು ಪ್ರತಿ ಮಕ್ಕಳಿಗೂ ಹೇಳಿ ಯಾಕೆ ನಾವು ಈ ಪರಿಕರಗಳನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಪೋಷಕರಿಗೂ ಬರೋಕ್ಕೆ ಹೇಳಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ, ಮಕ್ಕಳ ಬಗ್ಗೆ ಶಿಕ್ಷಣದ ಏನು ಅಗತ್ಯ ಏನಿದೆ ನಿಮ್ಮ ಕುಟುಂಬಕ್ಕೆ ಆಗಿದೆ, ಅದೇ ರೀತಿ ಸಮಾಜಕ್ಕೆ ಯಾವ ಥರ ಶಿಕ್ಷಣ ಬೇಕು, ಶಿಕ್ಷಣವಂತ ಸ್ಟೂಡೆಂಟ್ಗಳು ಬೇಕು, ನಮಗೆ ಪ್ರಜೆಗಳು ಬೇಕು ಅಂತ ಯಾಕೆ ಬೇಕು, ಅದೇ ರೀತಿ ಮಾದಕ ವಸ್ತುಗಳ ಸೇವನೆ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾವು ಪೇರೆಂಟ್ಸ್ಗಳು ಕರೆದಿದ್ವಿ. ಬಂದಾಗ ಗೊತ್ತಾಯಿತು ಇಲ್ಲಿ ಏನೋ ಆ ಸರ್ಕ್ಯುಲರ್ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ. ಅವರಿಗೆ ಹೇಳಿದರೆ ಈ ಥರ ಏನಾರು ಕಾರ್ಯಕ್ರಮ ಮಾಡಿದ್ರೆ ನಿಮ್ಮನ್ನು ನಾವು ಸಸ್ಪೆಂಡ್ ಮಾಡಿಸ್ತೀವಿ, ನಮ್ಮದೇ ಗೌರ್ಮೆಂಟ್ ಇದೆ, ನಾವು ಸಸ್ಪೆಂಡ್ ಮಾಡಿಸ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ನಮಗೆ ನ್ಯೂಸ್ ಬಂತು. ಪಾಪ ಟೀಚರ್ಸ್ಗೆ ಯಾರು ನಮ್ಗೆ ಆ ಥರದ್ದೇನು ಹೇಳಿಲ್ಲ, ಸುತ್ತೋಲೆ ಇದೆ ಹಾಗಾಗಿ ಮಾಡಬಾರ್ದು ಕಾರ್ಯಕ್ರಮ ಅಂದಾಗ ನಾವು ಒಪ್ಕೊಂಡು ಹೇಳಿದ್ವಿ. ನಾವು ಯಾವುದು ಕಾರ್ಯಕ್ರಮ ಎಗೇನ್ಸ್ಟಾಗಿ ಯಾವುದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಈ ರಾಜಕೀಯ ವ್ಯವಸ್ಥೆಯಿಂದ ಮಕ್ಕಳಿಗೆ ಯಾವುದೋ ಥರದ ಅದು ಕಳ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಪರಿಕರಗಳನ್ನ ಕೊಡ್ತೀವಿ ನಾವು ಅವರಿಗೆ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಮೂಲಕ ನಾವು ಅದನ್ನು ತಲುಪಿಸಿದ್ದೀವಿ. ನಾವು ಯಾರನ್ನೂ ಸಂಪರ್ಕ ಮಾಡಿಲ್ಲ. ನಮಗೆ ಸ್ಕೂಲಿಂದ ಡಿಮ್ಯಾಂಡ್ ಏನು ಬಂದಿದೆ, ನಮ್ಮ ಶಾಲೆಗೆ ಇಷ್ಟು ಪರಿಕರಗಳು ಬೇಕು, ಯೂನಿಫಾರ್ಮ್ ಬೇಕು, ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಸ್ಟ್ರೆಂತ್ ಇದೆ, ಈ ವರ್ಷ ಶೈಕ್ಷಣಿಕ ವರ್ಷದ ಇಷ್ಟು ಬೇಕು ಅನ್ನೋದು ಅವ್ರದ್ದು ಡಿಮ್ಯಾಂಡ್ ಬಂದ ಮೇಲೇ ನಾವು ಈ ಪರಿಕರಗಳನ್ನ ಕೊಡಲಿಕ್ಕೆ ಅಥವಾ ಎಷ್ಟು ಬೇಕು ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಲಿಕ್ಕೆಲ್ಲ ಶುರು ಮಾಡಿದ್ದು. ಹೋದ ವರ್ಷ ನಾವು 8,000 ಏನು ಕೊಟ್ಟಿದ್ವಿ, ಈ ವರ್ಷ 16,000 ಯಾಕಾಯಿತು ಅಂತ ಹೇಳಿದ್ರೆ ಅವರಾಗಿ ಡಿಮ್ಯಾಂಡ್ ಕೊಟ್ಟಿರೋದು. ನಾವೇ ಆಗಿ ನಮಗೆ ಈ ಶಾಲೆಗೆ ತಗೊಳ್ಳಿ ಅಂತ ಹೇಳಿ ಫೋರ್ಸ್ ಮಾಡಿ ನಾವು ಯಾವುದೂ ಕೊಡಲಿಲ್ಲ. ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಿ ಏನು ಪರಿಕರಗಳನ್ನ ವಿತರಣೆ ಮಾಡಬೇಕು ಅನ್ನೋ ದಿನದಲ್ಲಿ ಈ ಥರ ಸುತ್ತೋಲೆಗಳನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನೋಡಿ, ಅಭಿವೃದ್ಧಿ ಕಾರ್ಯ ಯಾರು ಮಾಡ್ತಾರೆ ಅಂದಾಗ ಇಲ್ಲಿ ರಾಜಕೀಯ ವ್ಯವಸ್ಥೆ ಅಡ್ಡ ಬಂದಾಗ ಈ ಥರ ಇನ್ನೆಲ್ಲಿ ಮುಂದೆ ಅಭಿವೃದ್ಧಿ ಹೊಂದುತ್ತೆ ನಮ್ಮ ಊರು, ನಮ್ಮ ಏರಿಯಾ ಅಥವಾ ನಮ್ಮ ಕ್ಷೇತ್ರ ಅಂತ ಹೇಳಿ ಅನಿಸುತ್ತೆ. ಇಲ್ಲಿ ಯಾರು ಮಾಡಿದಾರೋ ಅನ್ನೋದನ್ನು ಮೀಡಿಯಾ ಮುಂದೆ ಬಂದು ಅವರು ಹೇಳಬೇಕಾಗ್ತದೆ. ಶಿಕ್ಷಣದ ಬಗ್ಗೆ ನಾವು ಯಾರು ಕೊಡಬೇಡಿ ಅಂತ ಹೇಳಿಲ್ಲ ನಾವು ಅಂತ ಹೇಳಿದ್ದಾರೆ ಅನ್ನೋದು ಉದ್ದೇಶದಲ್ಲೇ ಸರ್ಕ್ಯುಲರ್ಗಳೆಲ್ಲ ಕೊಟ್ಟು ನಮಗೆ ಪಾಪ ಟೀಚರ್ಸ್ಗಳಿಗೂ ಅವ್ರ ಮಕ್ಕಳನ್ನು ಏನು ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ಮಕ್ಕಳನ್ನು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟು ಹಾಕ್ಕೊಂಡು ಅಥವಾ ಒಳ್ಳೆ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡಲಿ ಅನ್ನೋದೊಂದು ಆಸೆ ಇರುತ್ತೆ. ಆ ಮಕ್ಕಳಲ್ಲೂ ಒಂದು ನಗುಮುಖ ಇದೆಯಲ್ಲ, ಆ ಮಗ ನಮಗೆ ಆತ್ಮತೃಪ್ತಿ ಕೊಡ್ತಾ ಇತ್ತು. ಅದೇ ರೀತಿಯಾಗಿ ಏನು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟು ಹಾಕ್ಕೊಂಡು ಏನು ಸ್ಪೋರ್ಟ್ಸ್ಗಳಿಗಿರ್ಬೋದು, ಅದು ಕಾಂಪಿಟೇಷನ್ ಇದರಲ್ಲಿ ಪ್ರೈವೇಟ್ ಶಾಲೆ ಜೊತೆಗೆ ಇದು ಮಾಡ್ತಾರೆ, ವಂಚಿತರಾಗಿದ್ದರು. ಸೊ ಹಾಗಾಗಿ ಇದನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಅವ್ರು ಡಿಮ್ಯಾಂಡ್ ಬಂದಮೇಲೆ ನಾವು ಕೊಡೋಕ್ಕೆ ಬಂದ್ವಿ. ಇದು ಮನಸ್ಸಿಗೆ ಎಲ್ಲೋ ಬೇಸರ ಆಯಿತು. ಈ ಥರ ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಹಾಕಿ ಇದು ರಾಜಕೀಯ ಬರುತ್ತೆ ಅಂದಾಗ ಇನ್ನು ಯಾವ ಥರ ಅಭಿವೃದ್ಧಿ ಆಗುತ್ತೆ ನಮ್ಮ ಕ್ಷೇತ್ರ ಅನ್ನೋದು ಒಂದು ಕಳವಳಕಾರಿಯಾದ ವಿಚಾರ ಇದು ನಮಗೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.